ಸ್ಟೌವಲ್ಲಿ ನಾವು ಒಂದ್ಸರಿ ಸ್ಟವ್ನ ಹೆಂಗೆ ಆನ್ ಮಾಡಿದಾಗ ಆ ಗ್ಯಾಸ್ ಏನು ಆ ಸ್ಟವ್ವಿಂದ ಹೊರಗೆ ಬರುತ್ತೆ ಅದು ಸ್ಪ್ರೆಡ್ ಆಗೋ ಟೈಮ್ ಎಷ್ಟು ತಗೊಳ್ತದೆ. ಉದಾಹರಣೆ ಯಾಕೆ ಅಂತಂದರೆ ಗ್ಯಾಸು ಕೆಲವು ಸರಿ ಇದು ಗ್ಯಾಸ್ ಸ್ಟವ್ನ ಹಚ್ಚಬೇಕಾದ್ರೆ ಕಡ್ಡಿ ಬೇಗ ಹತ್ತಲ್ಲ ಅಂತಾರೆ. ಆಮೇಲೆ ಗ್ಯಾಸ್ ಇದಿಷ್ಟು ಇದಿರುತ್ತಲ್ಲ ಸರ್, ಇದು ಸ್ಟವ್ ಹಚ್ಚಲಿಕ್ಕೆ ಲೈಟ್ರ್, ಆ ಲೈಟ್ರನ್ನ ಇಟ್ಕೊಂಡಾಗ ಕೆಲವು ಸರಿ ಲೈಟ್ರ್ ಆನ್ ಆಗಲ್ಲ. ಅದು ಎಷ್ಟೋ ಸರಿ ಟೆನ್ಷನ್ ಆಗಿ ಒಂದು ನಿಮಿಷ ಒಂದೂವರೆ ನಿಮಿಷ ಆದರೂ ಗ್ಯಾಸ್ ಬರ್ತಾ ಇರುತ್ತೆ, ಲೈಟ್ರ್ ಆನ್ ಆಗ್ತಿಲ್ಲ ಅಂತೇಳಿ ತಕ್ಷಣ ಆಫ್ ಮಾಡಿ ನನಗೂ ಸಹ ಸ್ವತಃ ಅನುಭವ ಬಿಟ್ಟಿದೆ ಅದು. ಅಂದರೆ ಆ ಗ್ಯಾಸ್ ಸ್ಟವ್ವಿಂದ ಗ್ಯಾಸ್ ಹೊರಗೆ ಬಂದು ಒಂದು ಸುರಕ್ಷಿತವಾದ ಸಮಯ ಅಂದರೆ ಎಷ್ಟು ನಿಮಿಷ ಅಥವಾ ಎಷ್ಟು ಸೆಕೆಂಡ್? ಸುರಕ್ಷಿತ ಸಮಯನೇ ಇಲ್ಲ ಸರ್. ತಕ್ಷಣ ಗ್ಯಾಸ್ ಆನ್ ಮಾಡಿದ ತಕ್ಷಣ ವಿತಿನ್ ಎ ಸೆಕೆಂಡಲ್ಲೂ ಸಹ ಅದು ಗ್ಯಾಸ್ ಆನ್ ಆಗುತ್ತೆ. ಬಟ್ ನಾವು ಸುರಕ್ಷಿತವಾಗಿ ಗ್ಯಾಸ್ ಹಚ್ಚುವ ಲೈಟರ್ ಬಳಕೆ ಇದೆಯಲ್ಲ ಅದನ್ನ ಆದಷ್ಟು 1 ವರ್ಷ 1.5 ವರ್ಷದಲ್ಲೇ ಚೇಂಜ್ ಮಾಡಿ ಅದನ್ನ ಆದಷ್ಟು ಜಾಗೃತಿನಲ್ಲಿ ಇಡೋ ರೀತಿಯಲ್ಲಿ ನಾವು ಇಟ್ಕೊಂಡು ಗ್ಯಾಸನ್ನು ಆನ್ ಮಾಡಬೇಕಾಗತ್ತೆ. ವಿತಿನ್ ಸೆಕೆಂಡಲ್ಲೇ ಮಾಡಬೇಕಾಗತ್ತೆ. ಆನು ಪ್ಲಸ್ ಆನ್ ನಾವು ಇದು ಲೈಟರ್ನ ಆನ್ ಮಾಡಬೇಕಾಗತ್ತಲ್ಲ ಅದನ್ನ ತಕ್ಷಣ ಮಾಡಬೇಕಾಗತ್ತೆ. ನೀವು 3-4 ಸೆಕೆಂಡು ಸಹ ಬಿಟ್ಟರು ನಮಗೆ ಮೂಗಿಗೆ ವಾಸನೆ ಬರುತ್ತೆ. ಆವಾಗ ತಕ್ಷಣ ನಾವು ಸ್ವಿಚ್ಚನ್ನು ಆಫ್ ಮಾಡಬೇಕು. 1-2 ನಿಮಿಷ ಕಿಟಕಿ ಬಾಗಿಲನ್ನ ಓಪನ್ ಮಾಡಿ ಆ ಸ್ಮೆಲ್ ಹೊರಗಡೆ ಹೋಗೋ ತನಕ ವೆಯ್ಟ್ ಮಾಡಿ ಮತ್ತೆ ಆಮೇಲೆ ನಾವು ಸುರಕ್ಷಿತವಾದಂಥ ಬೆಂಕಿ ಪಟ್ಟಣನೋ ಅಥವಾ ಲೈಟರ್ನಿಂದನೋ ಆನ್ ಮಾಡಬೇಕಾಗತ್ತೆ. ಲೈಟರ್ಗಿಂತ ಬೆಂಕಿ ಪಟ್ಟಣನೇ ತುಂಬಾ ಸೇಫ್ ಅಂತ ಹೇಳ್ತೀರಿ? 100%. ಯಾಕೆ ಅಂತ ಅಂದ್ರೆ ಬೆಂಕಿ ಪಟ್ಟಣನ ಮೊದಲೇ ಹಚ್ಕೊಂಡು ಅದು ಏನಿಲ್ಲ, ತಕ್ಷಣ ಆನ್ ಮಾಡಿದ್ರೆ ತಕ್ಷಣ ಹತ್ಕೊಳ್ಳುತ್ತೆ. ಅದಕ್ಕೇನು ಸೆಕೆಂಡ್ ಏನಿಲ್ಲ, 1 ಸೆಕೆಂಡಲ್ಲಿ ಹತ್ಕೊಳ್ಳುತ್ತೆ. ಬಟ್ ನಾವು ಬೆಂಕಿ ಪಟ್ಟಣ ಹಚ್ಕೊಂಡು ತಕ್ಷಣ ಅದನ್ನ ಕೆಳಗಡೆ ಹಿಂಗೆ ಬಿಸಾಕಬಾರ್ದು. ದಯವಿಟ್ಟು ಅದನ್ನ ಅಲ್ಲೇ ಆರೋ ತನಕ ಅದು ಟೇಬಲ್ ಮೇಲೆ ಇಟ್ಕೊಂಡು ಆಮೇಲೆ ಅದನ್ನ ಕಸದ ಬುಟ್ಟಿಗೋ ಎಲ್ಲಿಗೋ ಹಾಕ್ಬೇಕಾಗತ್ತೆ.